ಮೈಸೂರಿನಲ್ಲೂ ಕಾವೇರಿದ ಭಾರಿ ಹೋರಾಟ ಸರ್ಕಾರದ ವಿರುದ್ಧ ಭುಗಿಲೆದ್ದಿದೆ. ಭಾರಿ ಜನಾಕ್ರೋಶ. ತಮಿಳುನಾಡಿಗೆ ನೀರು ಹರಿಸದಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲೂ ಕಾವೇರಿದ ಭಾರಿ ಹೋರಾಟ ಸರ್ಕಾರದ ವಿರುದ್ಧ ಭುಗಿಲೆದ್ದ ಭಾರಿ ಜನಾಕ್ರೋಶ. ತಮಿಳುನಾಡಿಗೆ ನೀರು ಹರಿಸದಂತೆ ಭಾರಿ ಕೋಪ ತಾಪ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಭಾರಿ ಆಕ್ರೋಶ. ತಮಿಳುನಾಡಿಗೆ ನೀರು ಬಿಡಲ್ಲ ಎಂದು ಗುಡುಗು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಭಾರಿ ಹರಸಾಹಸ. ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ. ನಗರದ ದೊಡ್ಡ ಗಡಿಯಾರದ ಬಳಿ ರಸ್ತೆ ತಡೆದು ಪ್ರತಿಭಟನೆ. ಸಮಿತಿಯ ಅಧ್ಯಕ್ಷ ಜಯಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ. ಮೈಸೂರಿನಲ್ಲೂ ಸಹ ಕಾವೇರಿಯ ಕಿಚ್ಚು ಜೋರಾಗಿದೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ದೊಡ್ಡ ಮಟ್ಟಿಗೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೈಸೂರಲ್ಲಿ ಕಾವೇರಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸೋಕೆ ಬಿಡಲ್ಲ. ಕಾಡಾ ಕಚೇರಿ ಬಳಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇದು. ಈ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಜೋರಾಗಿದೆ. ಇದನ್ನ ತಡೆಯೋಕೆ ಪೊಲೀಸರು ಹರಸಾಹಸ ಪಟ್ಟರು ಸಹ ಆಗ್ತಾ ಇಲ್ಲ. ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಡಾ ಕಚೇರಿ ಬಳಿ ಕರ್ನಾಟಕ ರೈತ ಸಂಘಟನೆಗಳ ಪ್ರತಿಭಟನೆ. ಅಯ್ಯಯ್ಯೋ ಅನ್ಯಾಯ, ಯಾವ ಕಾರಣಕ್ಕೂ ನೀರು ಬಿಡಲ್ಲ. ಸ್ಥಳದಲ್ಲಿ ಪ್ರತಿಭಟನಾಕಾರರ ಭಾರಿ ಜನಾಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಆಕ್ರೋಶ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯದಲ್ಲಿ ಸಂಘರ್ಷ ಸ್ಟಾರ್ಟ್ ಆಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ಕಾಡಾ ಕಚೇರಿ ಬಳಿ, ಮೈಸೂರಿನ ಕಾಡಾ ಕಚೇರಿ ಬಳಿ ಕರ್ನಾಟಕ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ರು. ಮೈಸೂರಿನಲ್ಲೂ ಸಹ ಪ್ರತಿಭಟನೆ ಜೋರಾಗಿದೆ. ಸರ್ಕಾರದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಇದನ್ನ ನಿಯಂತ್ರಿಸೋಕೆ ಹೋಗ್ತಾರೆ. ಆದರೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಸ್ವಲ್ಪ ಮಾತಿನ ಚಕಾಮಕಿ ನಡೆಯುತ್ತೆ. ಆದರೂ ಕೂಡ ಇವರ ಒಂದು ಆಕ್ರೋಶದ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಹರಸಾಹಸವನ್ನು ಕೂಡ ಪಟ್ಟಿದ್ದಾರೆ ಪೊಲೀಸರು. ಇತ್ತೀಚಿನ 50 ವರ್ಷದ ಇತಿಹಾಸದಲ್ಲಿ ದೇಶದ ಯಾವ ಭಾಗದಲ್ಲೂ ಕೂಡ ಈ ಕಾವೇರಿ ಕ್ರಿಯಾ ಸಮಿತಿಗೆ ಮತ್ತು ಕಾವೇರಿ ಹೋರಾಟ 1992ರಿಂದ ನಡೆದಂಥ ಹೋರಾಟ ಬಹಳ ದೊಡ್ಡ ಹೋರಾಟ ಇಡೀ ಭಾರತ ದೇಶದಲ್ಲಿ. ಇಷ್ಟು ಹೋರಾಟ ನಡೆದರೂ ಕೂಡ ಕರ್ನಾಟಕಕ್ಕೆ ಅಂತಿಮವಾಗಿ ನ್ಯಾಯ ಸಿಕ್ಕಿಲ್ಲ. ತಮಿಳುನಾಡಿಗೆ ಕಾವೇರಿದ ಹೋರಾಟ ಬಂದ್ ಗೊಂದಲ ಮುಂದುವರಿಕೆ. ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇರೋದಿಲ್ವಾ? ಬಂದ್ ಮಾಡ್ತೀವಿ ಎಂದು ವಾಟಾಳ್ ನಾಗರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದ್ ಮಾಡಲ್ಲ ಅಂತಿದ್ದಾರೆ ಸಾರಾ ಗೋವಿಂದ್. ಕಾವೇರಿ ಹೋರಾಟಕ್ಕೆ ಸಿನಿಮಾ ಕಲಾವಿದರ ಬೆಂಬಲವಿಲ್ಲ ಅಂತ ಸಾರಾ ಗೋವಿಂದ್ ಹೇಳಿದ್ದಾರೆ. ಇದೊಂಥರ ಕಾವೇರಿ ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ವರ್ಸಸ್ ಸಾರಾ ಗೋವಿಂದ್ ಅಂತ ಹೇಳ್ಬೋದು. ವಾಟಾಳ್ ನಾಗರಾಜ್ ಅವರು ನಾವು ಬಂದ್ ಮಾಡ್ತೀವಿ, ಯಾವ ಕಾರಣಕ್ಕೂ ಬಂದ್ ನಿಲ್ಸಲ್ಲ, ಆಗಸ್ಟ್ 13ಕ್ಕೆ ಬಂದ್ ಅಂದ್ರು. ಆದರೆ ಈ ಕಡೆ ಸಾರಾ ಗೋವಿಂದ್ ಅವರು ಮಳೆ ಬಂದಿದೆ, ಪರಿಸ್ಥಿತಿ ನಿಯಂತ್ರಣವಾಗಿದೆ, ಹೀಗಾಗಿ ನಾವು ಬಂದ್ಗೆ ಸಪೋರ್ಟ್ ಅನ್ನ ಮಾಡಲ್ಲ, ಕಲಾವಿದರು ಕೂಡ ಇದಕ್ಕೆ ಬೆಂಬಲವನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಸುಮಾರು ಈ ಸದ್ಯಕ್ಕೆ ಬಹಳ ಕೇಸ್ಗಳಿದೆ. ಬರೀ ನಮ್ಮ ಮೇಲೆ ಒಂದೇ ಅಲ್ಲ, ರೈತರ ಮೇಲೆ ಹಾಕಿದ್ದಾರೆ, ಬೇರೆ ಬೇರೆ ಹೋರಾಟಗಾರರ ಮೇಲೆ ಹಾಕಿದ್ದಾರೆ. ಎಲ್ಲ ಕಡೆ ಅವರು ಹೇಳ್ತಾರೆ ನಾವೆಲ್ಲ ತೆಗಿತೀವಿ, ಕೇಸೆಲ್ಲ ತೆಗೆದಾಕ್ತೀವಿ ಅಂತ. ತೆಗೆದಿಲ್ಲ, ಇದುವರೆಗೂ ತೆಗೆದಿಲ್ಲ. ಎಷ್ಟೋ ಸಭೆಗಳಲ್ಲಿ ಇದುವರೆಗೂ ತೆಗೆದಿಲ್ಲ. ಸನ್ಮಾನ್ಯ ಶ್ರೀ ಗೃಹ ಸಚಿವರಿಗೆ ಈ ಮೂಲಕ ಇದಕ್ಕೆ ಈಗ ಸೂಟ್ ಕೇಸ್ ಹಾಕಕತ್ತಾರಲ್ಲ ಹೋರಾಟಗಾರ ಮೇಲೆ, ಪ್ರತಿಭಟನೆ ಮಾಡೋರ ಮೇಲೆ ಸೂಟ್ ಕೇಸ್ ಹಾಕ್ತಾರಲ್ಲ, ಮಾನ್ಯ ಗೃಹ ಸಚಿವರಿಗೆ ಏನ್ ಹೇಳ್ತೀವಿ ಸರ್? ಯಾವ ಸಚಿವರಿಗೆ? ಗೃಹ ಸಚಿವರಿಗೆ
ಅವ್ರಿಗೆ ಸರ್ಕಾರಕ್ಕೆ ಹೇಳೋಣ, ಹಾ ಸರ್ಕಾರಕ್ಕೆ ನೇರವಾಗಿ ಸರ್ಕಾರ